Hello everyone, welcome to Navras Maths Tutorials. ಈಗ ಎಕ್ಸಾಂಪಲ್ ನಂಬರ್ 3 ಮಾಡೋಣ. ನೋಡಿ ಏನ್ ಕೊಟ್ಟಿದ್ದಾರೆ. ABC is an isosceles triangle in which AB is equals to AC. AD bisects exterior angle PAC and CD parallel to AB. Show that angle DAC is equals to angle BCA and number 2 ABCD is a parallelogram ಅಂತ ಕೊಟ್ಟಿದ್ದಾರೆ. ನೋಡಿ ಈ ಟ್ರಯಾಂಗಲ್ ಏನಿದೆ ಎ ಬಿ ಸಿ ಇದು ಐಸೋಸ್ಲೆಸ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿ ಅಂತ ಕೊಟ್ಟಿದ್ದಾರೆ, ಮಾರ್ಕ್ ಮಾಡಿದೀನಿ. ಇನ್ನು ಎ ಡಿ ಇದೆಯಲ್ಲ, ಇದು ಬೈಸೆಕ್ಟ್ ಮಾಡ್ತಾ ಇದೆ ಯಾವ ಆಂಗಲ್ ನ ನೋಡಿ, ಎಕ್ಸ್ಟೀರಿಯರ್ ಆಂಗಲ್ ಇದೆಯಲ್ಲ ಈ ಟ್ರಯಾಂಗಲ್ಗೆ. ನೋಡಿ ಈ ಪಿ ಲೈನ್ ಮುಂದಕ್ಕೆ ಹೋಗಿದೆ ಅಲ್ವಾ, ಸೊ ಇಲ್ಲಿ ಎಕ್ಸ್ಟೀರಿಯರ್ ಆಂಗಲ್ ಆಯ್ತು. ಇದಿಷ್ಟು ಈ ಟ್ರಯಾಂಗಲ್ಗೆ ಎಕ್ಸ್ಟೀರಿಯರ್ ಆಂಗಲ್ ಆಯ್ತು. ಸೊ ಈ ಎ ಡಿ ಏನ್ ಮಾಡ್ತಾ ಇದೆ, ಬೈಸೆಕ್ಟ್ ಮಾಡ್ತಾ ಇದೆ ಅಂದ್ರೆ ಈ ಆಂಗಲ್ ಈಕ್ವಲ್ ಆಗಿ ಡಿವೈಡ್ ಮಾಡಿದೆ. ಓಕೆ, ಇನ್ನು ಸಿ ಡಿ ಈಸ್ ಪ್ಯಾರಲಲ್ ಟು ಎ ಬಿ ಅಂತ ಕೊಟ್ಟಿದ್ದಾರೆ. ಶೋ ದಟ್ ಆಂಗಲ್ ಡಿ ಎ ಸಿ ಅಂದ್ರೆ ಈ ಆಂಗಲ್ ಇಸ್ ಈಕ್ವಲ್ಸ್ ಟು ಆಂಗಲ್ ಬಿ ಸಿ ಎ ಅಂದ್ರೆ ಈ ಆಂಗಲ್, ಇವೆರಡು ಈಕ್ವಲ್ ಅಂತ ತೋರಿಸಿ ಅಂತ ಹೇಳಿದ್ದಾರೆ. ಒಂದ್ ಕ್ವಶನ್, ಇನ್ನೊಂದು ಕ್ವಶನ್ ಎ ಬಿ ಸಿ ಡಿ ಇಸ್ ಅ ಪ್ಯಾರಲೋಗ್ರಾಮ್ ಅಂತ ಶೋ ಮಾಡಿ ಅಂತ ಒಂದು ಕ್ವಶನ್ ಹೇಳಿದ್ದಾರೆ. ಓಕೆ, ಈಗ ಸೊಲ್ಯೂಷನ್ ಮಾಡೋಣ. ನೋಡಿ, ಇನ್ ಟ್ರಯಾಂಗಲ್ ಎ ಬಿ ಸಿ, ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿ ಅವರೇ ಕೊಟ್ಟಿದ್ದಾರಲ್ವಾ, ಅದನ್ನೇ ಬರೆಯೋಣ. ಇದು ಗಿವನ್ ಇದೆ. ಓಕೆ, ಈಗ ನೋಡಿ ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿ ಇದೆ, ಐಸೋಸ್ಲೆಸ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಅಂದ್ಮೇಲೆ ಈ ಆಂಗಲ್ ಬಿ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ ಇರುತ್ತಲ್ವಾ, ಅಂದ್ರೆ ಇಲ್ಲಿ ನಾವು ಆಂಗಲ್ ಸಿ ಅಂತ ಹೇಳ್ಬಾರ್ದು, ಆಂಗಲ್ ಬಿ ಸಿ ಎ. ಒಟ್ಟು ಈ ಆಂಗಲ್ ಈಕ್ವಲ್ ಇರ್ತಾವಲ್ವಾ, ಯಾಕೆ ಈ ಆಂಗಲ್ಸ್ ಅಪೋಸಿಟ್ ಟು ಈಕ್ವಲ್ ಸೈಡ್ಸ್. ಸೊ ಅದನ್ನೇ ಬರೆಯೋಣ. ಆಂಗಲ್ ಎ ಬಿ ಸಿ ಇಸ್ ಈಕ್ವಲ್ಸ್ ಟು ಆಂಗಲ್ ಬಿ ಸಿ ಎ. Reason, angles opposite to equal sides are equal ಅಲ್ವಾ. ಇನ್ನು ನೋಡಿ ಈ ಎಕ್ಸ್ಟೀರಿಯರ್ ಆಂಗಲ್ ಏನಿದೆಯಲ್ಲ, ಈ ಟೋಟಲ್ ಆಂಗಲ್ ಪಿ ಎ ಸಿ ಅಂದ್ರೆ ಇದು ಈ ಎಕ್ಸ್ಟೀರಿಯರ್ ಆಂಗಲ್ ಇದೆಯಲ್ಲ, ಈ ಆಂಗಲ್ ನಾವು ಟ್ರಯಾಂಗಲ್ ಪ್ರಾಪರ್ಟಿ ಏನು ಓದಿದೀವಿ, ಎಕ್ಸ್ಟೀರಿಯರ್ ಆಂಗಲ್ ಇಸ್ ಈಕ್ವಲ್ಸ್ ಟು ಅಪೋಸಿಟ್ ಸಮ್ ಆಫ್ ಟೂ ಆಂಗಲ್ಸ್ ಅಂತ ಓದಿದೀವಲ್ವಾ. ಯಾವುದೇ ಟ್ರಯಾಂಗಲ್ಗೆ ಎಕ್ಸ್ಟೀರಿಯರ್ ಆಂಗಲ್ ಅಂತ ಪ್ರೊಡ್ಯೂಸ್ ಮಾಡಿದ್ರೆ ಆ ಆಂಗಲ್ ಅಪೋಸಿಟ್ ಯಾವ್ದಿದೆ ಇದ್ರಲ್ಲಿ, ಇವೆರಡು ಆಂಗಲ್ಸ್ ಸಮ್ ಆಫ್ ಟೂ ಆಂಗಲ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ಟೀರಿಯರ್ ಆಂಗಲ್ ಇರುತ್ತೆ. ಸೊ ನಾವು ಅದನ್ನ ಬರಿಬಹುದಲ್ವಾ. ನೋಡಿ, ಆಂಗಲ್ ಪಿ ಎ ಸಿ ಇಸ್ ಈಕ್ವಲ್ಸ್ ಟು ಸಮ್ ಆಫ್ ಟೂ ಆಂಗಲ್ಸ್ ಅಂದ್ರೆ ಇವೆ ಎರಡು ಆಂಗಲ್ಸ್, ಆಂಗಲ್ ಎ ಬಿ ಸಿ ಪ್ಲಸ್ ಆಂಗಲ್ ಬಿ ಸಿ ಎ. ಎರಡು ಎಷ್ಟಿರ್ತಾವ ಟೋಟಲ್ ಅಷ್ಟೇ ಸೇಮ್ ಎಕ್ಸ್ಟೀರಿಯರ್ ಆಂಗಲ್ ಇರುತ್ತೆ. ಓಕೆ, ಈಗ ಅದಕ್ಕೆ ರೀಸನ್ ಬರೆಯೋಣ. ಎಕ್ಸ್ಟೀರಿಯರ್ ಶಾರ್ಟ್ ಆಗಿ ಬರಿತೀನಿ, ಎಕ್ಸ್ಟೀರಿಯರ್ ಆಂಗಲ್ ಆಫ್ ಟ್ರಯಾಂಗಲ್. ಓಕೆ, ನೋಡಿ ಈಗ ತಾನೇ ನಾವು ಏನ್ ಹೇಳಿದ್ವಿ, ಈ ಟೂ ಆಂಗಲ್ಸ್ ಈಕ್ವಲ್ ಇದಾವೆ ಅಂತ ಹೇಳಿದೀವಿ ಅಲ್ವಾ. ಆಂಗಲ್ ಎ ಬಿ ಸಿ ಇಸ್ ಈಕ್ವಲ್ಸ್ ಟು ಆಂಗಲ್ ಬಿ ಸಿ ಎ ಅಲ್ವಾ. ಸೊ ನಾವೇನ್ ಮಾಡ್ಬೋದು, ಎರಡಕ್ಕೂ ಸೇಮ್ ಬರಿಬೋದಲ್ವಾ, ಯಾಕೆ ಎರಡು ಸೇಮ್ ಈಕ್ವಲ್ ಇದಾವೆ. ಸೊ ಅದನ್ನೇ ಬರೆಯೋಣ. ಆಂಗಲ್ ಪಿ ಎ ಸಿ ಇಸ್ ಈಕ್ವಲ್ಸ್ ಟು ಆಂಗಲ್ ಎ ಬಿ ಸಿ ಬರೆಯೋದ್ ಬದಲು ನಾವು ಬಿ ಸಿ ಎನ್ ಅಂತ ಬರೆಯೋಣ. ಯಾಕೆ ಎರಡು ಆಂಗಲ್ಸ್ ಈಕ್ವಲ್ ಇದಾವೆ. ಆಂಗಲ್ ಬಿ ಸಿ ಎ ಎರಡಕ್ಕೂ ಸೇಮ್ ಬರ್ದಿದ್ದೀವಿ. ಓಕೆ, ಇದಕ್ಕೂ ರೀಸನ್ ಹಂಗಿದ್ರೆ ಬರೀಬಹುದು, ಎರಡು ಆಂಗಲ್ ಈಕ್ವಲ್ ಅಂತ ಇಲ್ಲೇ ಇದೆ ಮೇಲೇನೆ. ಓಕೆ, ಈಗ ನೋಡಿ ಏನಾಯ್ತು, ಈಗ ಆಂಗಲ್ ಪಿ ಎ ಸಿ ಇಸ್ ಈಕ್ವಲ್ಸ್ ಟು ಆಂಗಲ್ ಬಿ ಸಿ ಎ ಪ್ಲಸ್ ಆಂಗಲ್ ಬಿ ಸಿ ಏನಾಗುತ್ತೆ, ಟ್ವೈಸ್ ಆಗತ್ತಲ್ವಾ, ಟ್ವೈಸ್ ಆಫ್ ಆಂಗಲ್ ಬಿ ಸಿ ಎ ಆಯ್ತು. ಓಕೆ, ಇದನ್ನ ನಂಬರ್ 1 ಅಂತ ಇಟ್ಕೊಳ್ಳೋಣ. ಓಕೆ, ಈಗ ನೋಡಿ ನಾವು ಈ ಎ ಡಿ ಏನಿದೆಯಲ್ಲ
ಏನ್ ಮಾಡಿದೆ, ಬೈಸೆಕ್ಟ್ ಮಾಡಿದೆ, ಅವರೇ ಕೊಟ್ಟಿದ್ದಾರೆ ನೋಡಿ, ಬೈಸೆಕ್ಟ್ ಎಕ್ಸ್ಟೀರಿಯರ್ ಆಂಗಲ್ ಪಿ ಎ ಸಿ ಅಂತ ಅಲ್ವಾ. ಹಂಗಂದ್ರೆ ಏನರ್ಥ, ಈ ಆಂಗಲ್ ಇಸ್ ಈಕ್ವಲ್ಸ್ ಟು ಈ ಆಂಗಲ್ ಇದೆ ಅಂದ್ರೆ ಆಂಗಲ್ ಡಿ ಎ ಪಿ ಇಸ್ ಈಕ್ವಲ್ಸ್ ಟು ಆಂಗಲ್ ಡಿ ಎ ಸಿ ಇದೆ ಅಲ್ವಾ. ಎರಡು ಆಂಗಲ್ ಈಕ್ವಲ್ ಇದೆ ಅಂದ್ರೆ ನಾವು ಟ್ವೈಸ್ ಆಫ್ ಆಂಗಲ್ ಡಿ ಎ ಸಿ ಅಂತ ತಗೋಬಹುದಲ್ವಾ. ಎರಡು ಈಕ್ವಲ್ ಇದಾವೆ, ಸೊ ಅದನ್ನೇ ಬರೆಯೋಣ ನೋಡಿ. ನಾವು ಎ ಡಿ bisects angle PAC. So angle PAC is equals to ನೋಡಿ, angle PAC is equals to twice of angle DAC ಅಂತ ಬರಿಬಹುದಲ್ವಾ. ಯಾಕೆ, ಎರಡು ಆಂಗಲ್ ಈಕ್ವಲ್ ಇದಾವೆ. ಸೊ angle twice of angle DAC ಆಗತ್ತಲ್ವಾ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಈ ಎಕ್ಸ್ಟೀರಿಯರ್ ಆಂಗಲ್ ಟೋಟಲ್ ಬೈಸೆಕ್ಟ್ ಆಗಿದೆ, ಈ ಆಂಗಲ್ ಇಸ್ ಈಕ್ವಲ್ಸ್ ಟು ಈ ಆಂಗಲ್ ಇದೆ. ಸೊ ನಾವೇನ್ ತಗೊಳ್ತಾ ಇದ್ದೀವಿ, ಆಂಗಲ್ ಪಿ ಎ ಡಿ ಪ್ಲಸ್ ಇಸ್ ಈಕ್ವಲ್ಸ್ ಆಂಗಲ್ ಡಿ ಎ ಸಿ ಇದೆ ಅಲ್ವಾ, ಡಿ ಎ ಸಿನೇ ಟ್ವೈಸ್ ಆಗಿ ತಗೊಂಡಿದ್ದೀವಿ ಅಷ್ಟೇ, ಇನ್ನೇನು ಮಾಡಿಲ್ಲ. ಇದನ್ನ ನಂಬರ್ 2 ಅಂತ ಇಟ್ಕೊಳ್ಳೋಣ. ಈಗ ನೋಡಿ, ಫ್ರಮ್ 1 and 2 ನೋಡಿ, ಈ 1 ನಲ್ಲೂ ಕೂಡ ಆಂಗಲ್ ಪಿ ಎಸ್ ಸಿ ಇದೆ, ನಂಬರ್ 2 ನಲ್ಲಿ ಕೂಡ ಆಂಗಲ್ ಪಿ ಎಸ್ ಸಿ ಇದೆ, ಅಂದ್ರೆ ಎಲ್ ಎಚ್ ಎಸ್ ಈಕ್ವಲ್ ಇದಾವೆ. ಸೊ ನಾವು ಆರ್ ಎಚ್ ಎಸ್ ನ ಈಕ್ವಲ್ ಮಾಡ್ಬೋದಲ್ವಾ. ಸೊ ನೋಡಿ, ಆರ್ ಎಚ್ ಎಸ್ ಏನಿದೆ, ಟ್ವೈಸ್ ಆಫ್ ಆಂಗಲ್ ಬಿ ಸಿ ಎ ಇಸ್ ಈಕ್ವಲ್ಸ್ ಟು ಟ್ವೈಸ್ ಆಫ್ ಆಂಗಲ್ ಡಿ ಎ ಸಿ ಇದೆ ಅಲ್ವಾ. ಈಗ ಟ್ವೈಸ್ ಆಫ್ ಬಿ ಸಿ ಆಂಗಲ್ ಬಿ ಸಿ ಎ ಇಸ್ ಈಕ್ವಲ್ಸ್ ಟು ಟ್ವೈಸ್ ಆಫ್ ಡಿ ಎ ಸಿ ಇದ್ರೆ 2 ಕ್ಯಾನ್ಸಲ್ ಆಗುತ್ತೆ, ಒಂದು ಇಲ್ಲ ಡಬಲ್ ಈಕ್ವಲ್ ಇದ್ರೆ ಸಿಂಗಲ್ ಕೂಡ ಈಕ್ವಲ್ ಇರ್ತಾವಲ್ವಾ, ಯಾವುದೇ ಆಗ್ಲಿ. ಸೊ ನಾವೇನ್ ಹೇಳ್ಬೋದು, ದೇರ್ ಫೋರ್ ಆಂಗಲ್ ಬಿ ಸಿ ಎ ಇಸ್ ಈಕ್ವಲ್ಸ್ ಟು ಆಂಗಲ್ ಡಿ ಎ ಸಿ ಆಯ್ತಲ್ವಾ. ಬಿ ಸಿ ಎ ಇಸ್ ಈಕ್ವಲ್ಸ್ ಟು ಆಂಗಲ್ ಡಿ ಎ ಸಿ, ಇದನ್ನೇ ಅಲ್ವಾ ಅವರು ಫಸ್ಟ್ ಕ್ವಶನ್ಗೆ ನಾವು ಕೇಳಿದ್ದು. ನೋಡಿ, ಆಂಗಲ್ ಡಿ ಎ ಸಿ ಇಲ್ಲಿ ಬಂದಿದೆ, ಆಂಗಲ್ ಬಿ ಸಿ ಎ ಇಲ್ಲಿ ಬಂದಿದೆ ಅಷ್ಟೇ, ಎರಡು ಈಕ್ವಲ್ ಅಂತ ಪ್ರೂವ್ ಮಾಡಿದ್ವಿ ಅಲ್ವಾ. ಸೊ ಈಗ ನೆಕ್ಸ್ಟ್ ನೋಡೋಣ. ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಇಸ್ ಎ ಪ್ಯಾರಲೆಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಈಗ ಸೆಕೆಂಡ್ ಕ್ವಶನ್ಗೆ ಮಾಡೋಣ. ಇನ್ ಫಿಗರ್ ಎ ಬಿ ಸಿ ಡಿ, ಈಗ ಅವ್ರು ಅದನ್ನೇ ಅಲ್ವಾ ಕೇಳಿರೋದು, ಎ ಬಿ ಸಿ ಡಿ ಇಸ್ ಎ ಪ್ಯಾರಲೆಲೋಗ್ರಾಮ್ ಅಂತ ಶೋ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಫಿಗರ್ ತಗೊಳ್ಳೋಣ. ಎ ಬಿ ಸಿ ಡಿ ನಲ್ಲಿ ಏನಿದೆ, ಆಂಗಲ್ ಬಿ ಸಿ ಎ ಇಸ್ ಈಕ್ವಲ್ಸ್ ಟು ಆಂಗಲ್ ಡಿ ಎ ಸಿ. ನೋಡ್ರಿ, ಯಾವ ಆಂಗಲ್, ಆಂಗಲ್ ಬಿ ಸಿ ಎ ಅಂದ್ರೆ ಈ ಆಂಗಲ್, ಆಂಗಲ್ ಡಿ ಎ ಸಿ ಅಂದ್ರೆ ಈ ಆಂಗಲ್, ಡಬಲ್ ಮಾರ್ಕ್ ನೋಡ್ರಿ, ಈಕ್ವಲ್ ಅಂತ ಈಗ ತಾನೇ ಪ್ರೂವ್ ಮಾಡಿದೀವಿ. ಸೊ ಅದನ್ನೇ ಬರೆಯೋಣ. ಆಂಗಲ್ ಬಿ ಸಿ ಎ ಇಸ್ ಈಕ್ವಲ್ಸ್ ಟು ಆಂಗಲ್ ಡಿ ಎ ಸಿ ಅಲ್ವಾ. ರೀಸನ್ ಪ್ರೂವ್ಡ್ ಅಬೌವ್, ಈಗ ತಾನೇ ಇಲ್ಲೇ ಪ್ರೂವ್ ಮಾಡಿದ್ವಿ. ಈಗ ನೋಡಿ, ಈ ಆಂಗಲ್ ಈಕ್ವಲ್ ಆಗಿದೆ. ಈ ಆಂಗಲ್ ಯಾವಾಗ ಈಕ್ವಲ್ ಆಗ್ತವೆ, ಈ ಎರಡು ಲೈನ್ಸ್ ಪ್ಯಾರಲಲ್ ಇದ್ದಾಗೆ ಇವೆರಡು ಆಂಗಲ್ಸ್ ಈಕ್ವಲ್ ಆಗ್ತವೆ. ಏನಾಗ್ತವೆ, ಈ ಎರಡು ಆಂಗಲ್ಸ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆಗ್ತವೆ ಅಲ್ವಾ. ಸೊ ಅದನ್ನೇ ನಾವು ಹೇಳ್ಬೋದು. ಸೊ ಬರೆಯೋಣ. ಆಲ್ಸೋ ದೇ ಆರ್ alternate interior angles by transversal AC ಅಲ್ವಾ. ಈ ಎರಡು ಪ್ಯಾರಲಲ್ ಲೈನ್ಸ್ ಈ AC ಟ್ರಾನ್ಸ್ವರ್ಸಲ್ ಆಗಿದ್ರೆ ಇವೆರಡು ಆಂಗಲ್ಸ್ ಈಕ್ವಲ್ ಆಗಿದ್ದಾವೆ ಅಂತ. ಸೊ ಟ್ರಾನ್ಸ್ವರ್ಸಲ್ AC
ಆಯ್ತಾ? ಸೊ ನಾವೇನ್ ಹೇಳ್ಬೋದು ಈಗ AD is parallel to BC ಅಂತ ಹೇಳ್ಬೋದಲ್ವಾ? ಸೊ ಅದನ್ನೇ ಬರೆಯೋಣ. ಸೊ AD is parallel to BC. ಇದು ಒಂದಾಯ್ತು, ಪ್ರೂವ್ ಮಾಡಿ. ಈಗ ಆಲ್ರೆಡಿ CD is parallel to AB ಅಂತ ಅವರೇ ಕೊಟ್ಟಿದ್ದಾರೆ, ಇದು ಗಿವನ್ ಇದೆ. ಓಕೆ, ಇದನ್ನ 4 ಅಂತ ಇಟ್ಕೊಳ್ಳೋಣ. ನೋಡಿ, AB is parallel to CD ಅವರೇ ಕೊಟ್ಟಿದ್ದಾರೆ, AD is parallel to BC ಅಂತ ನಾವು ಪ್ರೂವ್ ಮಾಡಿದ್ದೀವಿ. ಸೊ ಟೂ ಪೇರ್ಸ್ ಆಫ್ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಅಂತಂದ್ರೆ ಪ್ಯಾರಲೋಗ್ರಾಮ್ ಆಯ್ತಲ್ವಾ? ಸೊ ಅದನ್ನೇ ನಾವು ಬರೆಯೋಣ. ಫ್ರಮ್ 3 and 4 ABCD is a parallelogram. ಇದನ್ನೆಲ್ವ ಶೋ ಮಾಡಿ ಅಂತ ಹೇಳಿದ್ದು ಸೆಕೆಂಡ್ ಕ್ವಶನ್. ಸೊ ಸೆಕೆಂಡ್ ಕ್ವಶನ್ ಪ್ರೂವ್ ಮಾಡಿ. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಟೂ ಪ್ಯಾರಲಲ್ ಲೈನ್ಸ್ L and M are intersected by a transversal P. Show that the quadrilateral formed by the bisectors of interior angles is a rectangle ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಟೂ ಲೈನ್ಸ್ ಇದಾವೆ, L ಒಂದ್ ಲೈನ್, M ಒಂದ್ ಲೈನ್. ಓಕೆ, ಇದು ಇಂಟರ್ಸೆಕ್ಟೆಡ್ ಆಗಿದೆ, ಈ P ಅನ್ನೋ ಲೈನ್ ಇಂಟರ್ಸೆಕ್ಟ್ ಮಾಡಿದೆ ಈ ಟೂ ಲೈನ್ಸ್ ನ. ಓಕೆ, ಇನ್ನು ಬೈಸೆಕ್ಟರ್ಸ್ ಆಫ್ ಇಂಟೀರಿಯರ್ ಆಂಗಲ್ಸ್, ಇದೇನಿದೆಯಲ್ಲ AB ಅಂಡ್ CD ಇವೆಲ್ಲ ಬೈಸೆಕ್ಟರ್ಸ್. ಇಲ್ಲಿ ADನು ಈ ಆಂಗಲ್ ಬೈಸೆಕ್ಟ್ ಮಾಡಿದೆ, ಆ ತರ ಎಲ್ಲ ಇಂಟೀರಿಯರ್ ಆಂಗಲ್ಗೆ ಬೈಸೆಕ್ಟರ್ಸ್ ಆಗಿದಾವೆ ಇವೆಲ್ಲ 4 ಸೈಡ್ಸ್. ಇವೆಲ್ಲ ಸೇರಿ ಒಂದು ರೆಕ್ಟಾಂಗಲ್ ಆಗಿದೆ ಅಂತ ಶೋ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ನೋಡೋಣ ಯಾವ ರೀತಿ ಮಾಡ್ಬೇಕು ಅಂತ. ಫಸ್ಟ್ ಏನೇನ್ ಗಿವನ್ ಇದಾವೆ ಬರ್ಕೊಳ್ಳೋಣ. ನೋಡಿ, PS, ಈ PS ಲೈನ್ QR ಗೆ ಪ್ಯಾರಲಲ್ ಇದೆ ಅಲ್ವಾ, ಟೂ ಪ್ಯಾರಲಲ್ ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಸೊ PS is parallel to QR ಅಲ್ವಾ. ಇನ್ನು ಈ P ಲೈನ್ ಇದೆಲ್ಲ ಇದು ಇಂಟರ್ಸೆಕ್ಟೆಡ್ ಆಗಿದೆ. ಸೊ ನಾವೇನ್ ಹೇಳ್ಬೋದು, ಟ್ರಾನ್ಸ್ವರ್ಸಲ್ P intersects them at point. ಈ ನೋಡಿ, P ಎಲ್ಲೆಲ್ಲಿ ಇಂಟರ್ಸೆಕ್ಟ್ ಆಗಿದೆ, A ಅಂಡ್ C, ಪಾಯಿಂಟ್ A ಅಂಡ್ ಪಾಯಿಂಟ್ C ಅಲ್ವಾ, ರೆಸ್ಪೆಕ್ಟಿವ್ಲಿ ಅಂತ ಬರೆಯೋಣ. ಓಕೆ, ಈಗ ಬೈಸೆಕ್ಟರ್ಸ್ ಆಫ್ ಆಂಗಲ್ PAC ನೋಡಿ, ಈ ಆಂಗಲ್ ಆಗಿದೆಯಲ್ಲ PAC, ಇದು ಬೈಸೆಕ್ಟ್ ಆಗಿದೆ ಅಲ್ವಾ. ಈ ಆಂಗಲ್ ಇನ್ನು ACQ ನೋಡಿ, ACQ ಈ ಆಂಗಲ್ ಒನ್ ಸೈಡ್ ತಗೊಂಡಿದ್ದೀನಿ, ಲೆಫ್ಟ್ ಸೈಡ್. ಓಕೆ, ಆಂಗಲ್ PAC, ಆಂಗಲ್ ACQ, ಇವೆರಡು ಲೈನ್ಸ್ ಬಂದಿದಾವಲ್ಲ, ಇವೆರಡು ಏನಿದಾವೆ ಬೈಸೆಕ್ಟರ್ಸ್. ಎಲ್ಲಿ ಇಂಟರ್ಸೆಕ್ಟ್ ಆಗಿದ್ದಾವೆ, B ಗೆ ಇಂಟರ್ಸೆಕ್ಟ್ ಆಗಿದೆ. ಸೊ ಅದನ್ನ ಬರೆಯೋಣ. ಬೈಸೆಕ್ಟರ್ಸ್ ಆಂಗಲ್ PAC, ಬೈಸೆಕ್ಟರ್ಸ್ ಆಫ್ ಅಂತ ಬರಿಬೇಕಿತ್ತು, ಬೈಸೆಕ್ಟರ್ಸ್ ಆಫ್ ಆಂಗಲ್ PAC ಅಂಡ್ ಆಂಗಲ್ ACQ intersect at B ಅಲ್ವಾ, ಈ B ಗೆ ಇಂಟರ್ಸೆಕ್ಟ್ ಆಗಿದೆ. ಸೇಮ್ ಅದೇ ರೀತಿ ರೈಟ್ ಸೈಡ್ ನೋಡಿದಾಗ ಈ ಟೂ ಆಂಗಲ್ಸ್ ಇಂಟರ್ಸೆಕ್ಟ್ ಎಲ್ಲಾಗಿದ್ದಾವೆ, D ಗಾಗಿದ್ದಾವೆ. ಸೊ ಅದನ್ನು ಬರೆಯೋಣ. ಸೇಮ್ ಬೈಸೆಕ್ಟರ್ಸ್ ಆಫ್ ಆಂಗಲ್, ನೋಡಿ ಯಾವ ಆಂಗಲ್, ACR ಅಂಡ್ ACR ಆಯ್ತಾ, ಇಲ್ಲಿ SAC ಇಂಟರ್ಸೆಕ್ಟ್ ಅಟ್, ಎಲ್ಲಿ ಇಂಟರ್ಸೆಕ್ಟ್ ಆಗಿದ್ದಾವೆ, D ಗೆ.
ಓಕೆ, ಈಗ ಏನ್ ಶೋ ಮಾಡಕ್ ಹೇಳಿದ್ದಾರೆ, ಈಗ ನಾವೆಲ್ಲ ಕ್ಲಿಯರ್ ಬರ್ಕೊಂಡ್ಬಿಟ್ಟಿದೀವಿ. ಓಕೆ, ಈಗ ಏನ್ ಶೋ ಮಾಡಕ್ ಹೇಳಿದ್ರೆ ಎ ಬಿ ಸಿ ಡಿ ಇಸ್ ಎ ರೆಕ್ಟ್ಯಾಂಗಲ್ ಅಂತ. ಎ ಬಿ ಸಿ ಡಿ ಈಸ್ ಎ ರೆಕ್ಟ್ಯಾಂಗಲ್ ಅಂತ ಶೋ ಮಾಡ್ಬೇಕೀಗ. ಈಗ ಫಸ್ಟ್ ನಾವು ಇದನ್ನ ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡೋಣ. ಎ ಬಿ ಸಿ ಡಿ ಇಸ್ ಎ ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡೋಣ, ಆಮೇಲೆ ನಾವು ರೆಕ್ಟ್ಯಾಂಗಲ್ ಅಂತ ಪ್ರೂವ್ ಮಾಡ್ಬೋದು. ಓಕೆ, ಈಗ ನೋಡಿ ಆಂಗಲ್ ಎ ಪಿ ಎ ಸಿ ಏನಿದೆಯಲ್ಲ ಇದು ನೋಡಿ, ಈ ಆಂಗಲ್ ಫುಲ್ ಈಸ್ ಈಕ್ವಲ್ಸ್ ಟು ಆಂಗಲ್ ಎ ಸಿ ಆರ್ ಆಗುತ್ತಲ್ವಾ ಈ ಆಂಗಲ್ಗೆ. ಯಾಕೆ ನೋಡಿ, ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಟೂ ಪ್ಯಾರಲಲ್ ಲೈನ್ಸ್ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಝೆಡ್ ಆಗ್ತಾ ಇದೆ ಅಲ್ವಾ, ಸೊ ಈ ಆಂಗಲ್ ಈಕ್ವಲ್ ಇದೆ ಅಲ್ವಾ. ಟೂ ಪ್ಯಾರಲಲ್ ಲೈನ್ಸ್ ಗೆ ಈ ಪಿ ಲೈನ್ ಇಂಟರ್ಸೆಕ್ಟ್ ಆಗಿದೆ. ಸೊ ಇಲ್ಲಿ ಟೂ ಆಂಗಲ್ಸ್ ಈಕ್ವಲ್ ಇದೆ. ಸೊ ಅದನ್ನೇ ಬರೆಯೋಣ, ಆಂಗಲ್ ಪಿ ಎ ಸಿ is equals to angle ACR. Reason, alternate interior angles. ಈಗ ನೋಡಿ, ಈ ಎರಡು ಆಂಗಲ್ಸ್ ಈಕ್ವಲ್ ಅಂತ ಬರೆದ್ವಿ. ಹಾಫ್ ಆಫ್ ಪಿ ಎ ಸಿ ಇಸ್ ಈಕ್ವಲ್ಸ್ ಹಾಫ್ ಆಫ್ ಎ ಸಿ ಆರ್ ಇರುತ್ತಲ್ವಾ. ಈಗ ಫುಲ್ ಆಂಗಲ್ಸ್ ಈಕ್ವಲ್ ಇದಾವೆ ಅಂದ್ರೆ ಹಾಫ್ ಕೂಡ ಈಕ್ವಲ್ ಇರ್ತಾವಲ್ವಾ. ಸೊ ನಾವು ಹಾಫ್ ಆಫ್ ಸೇಮ್ ಆಂಗಲ್ ಹಾಫ್ ಅಂತ ಬರ್ಕೊಳ್ಳೋಣ. ಪಿ ಎ ಸಿ ಇಸ್ ಈಕ್ವಲ್ಸ್ ಟು ಆಂಗಲ್, ಸಾರಿ ಹಾಫ್ ಬರೆಯೋಣ ಇಲ್ಲಿಗೂ, ಹಾಫ್ ಆಫ್ ಆಂಗಲ್ ಎ ಸಿ ಆರ್. ಓಕೆ, ಏನ್ ಮಾಡಿಲ್ಲ ನಾವು, ಎರಡಕ್ಕೂ ಹಾಫ್ ಹಾಕೊಂಡಿದ್ವಿ. ಫುಲ್ ಆಂಗಲ್ ಈಕ್ವಲ್ ಇದ್ರೆ ಹಾಫ್ ಈಕ್ವಲ್ ಇರ್ತದೆ. ಈಗ ಹಾಫ್ ಪಿ ಎ ಸಿ ಅಂದ್ರೆ ನಾವು ನೋಡಿ ಇಲ್ಲಿ ಎರಡು ಆಂಗಲ್ ಆಗ್ತವೆ, ಇದು ಒಂದು ಆಂಗಲ್, ಇಲ್ಲಿ ಒಂದು ಆಂಗಲ್. ಓಕೆ, ಒಂದು ಪಿ ಎ ಬಿ, ಒಂದು ಬಿ ಎ ಸಿ ಆಗುತ್ತೆ. ನಾವು ಬಿ ಎ ಸಿ ತಗೊಳ್ಳೋಣ. ಓಕೆ, ಹಾಫ್ ಎರಡು ಈಕ್ವಲ್ ಇದಾವಲ್ವಾ, ಆಂಗಲ್ ಪಿ ಎ ಬಿ ಇಸ್ ಈಕ್ವಲ್ಸ್ ಟು ಆಂಗಲ್ ಪಿ ಎ ಬಿ ಎ ಸಿ. ಯಾಕೆ ಬೈಸೆಕ್ಟ್ ಮಾಡಿದೆ ಈ ಲೈನ್. ಸೊ ನಾವೇನ್ ತಗೋಬಹುದು, ಹಾಫ್ ಪಿ ಎ ಸಿ ಅಂದ್ರೆ ಆಂಗಲ್ ಬಿ ಎ ಸಿ. ಯಾಕೆ ಇದು ತಗೊಂತ ಇದೀವಿ ಅಂದ್ರೆ ನಮ್ಗೆ ಇದು ಪ್ರೂವ್ ಮಾಡೋದಿದೆ. ಸೊ ಅದಕ್ಕೆ ಆಂಗಲ್ ಬಿ ಎ ಸಿ, ಹಾಫ್ ಪಿ ಎ ಸಿ ಬದಲು ಬಿ ಎ ಸಿ ಹಾಕೊಂಡಿದ್ವಿ. ಇಲ್ಲಿನೂ ಅಷ್ಟೇ ಎ ಸಿ ಆರ್ ಅಂತ ಇದೆ, ಇದರಲ್ಲಿ ಟೂ ಆಂಗಲ್ಸ್ ಬರ್ತವೆ, ಈ ಒಂದು ಆಂಗಲ್, ಈ ಒಂದು ಆಂಗಲ್. ಆಂಗಲ್ ಎ ಸಿ ಡಿ ಒಂದು, ಇನ್ನೊಂದು ಡಿ ಸಿ ಆರ್ ಒಂದು ಅಲ್ವಾ. ನಾವು ಇಲ್ಲಿ ಆಂಗಲ್ ಎ ಸಿ ಡಿ ತಗೋಬಹುದಲ್ವಾ, ಯಾಕೆ ಎರಡು ಈಕ್ವಲ್ ಇದ್ದಾವೆ. ಸೊ ನಾವು ಆಂಗಲ್ ಎ ಸಿ ಡಿ ಯಾಕೆ ತಗೊಂತ ಇದೀವಿ, ಎ ಸಿ ಡಿ ಅಂದ್ರೆ ನಮ್ಗೆ ಈ ರೆಕ್ಟ್ಯಾಂಗಲ್ ನ ಪ್ರೂವ್ ಮಾಡೋದಿದೆ. ಸೊ ಅದಕ್ಕೆ ಅಲ್ವಾ. ಈಗ ಇಲ್ಲಿಗೆ ಆಯ್ತು. ಈಗ ನೋಡಿ ಇಲ್ಲಿ ಮತ್ತೆ ತೋರಿಸ್ತೀನಿ. ಈಗ ಆಂಗಲ್ ಬಿ ಎ ಸಿ ಅಂದ್ರೆ ಇದಾಯ್ತು. ಎ ಸಿ ಡಿ ಅಂದ್ರೆ ಈ ಆಂಗಲ್ ಆಯ್ತು ಅಲ್ವಾ. ಸೊ ಈ ರೆಕ್ಟ್ಯಾಂಗಲ್ ಈ ತರ ಇದೆ, ಇಲ್ಲಿ ಈ ಆಂಗಲ್, ಈ ಆಂಗಲ್, ಈ ರೆಕ್ಟ್ಯಾಂಗಲ್ ಅಂತ ಇಲ್ಲೂ ಇಲ್ಲ, ನಾವು ಪ್ರೂವ್ ಮಾಡಿಲ್ಲ, ಬಟ್ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಈ ಆಂಗಲ್ ಈಕ್ವಲ್ ಇದೆ. ಸೊ ಈ ಆಂಗಲ್ ಈಕ್ವಲ್ ಇದೆ ಅಂದ್ರೆ ಏನಾಗುತ್ತೆ, ಇದು ಎ ಬಿ ಸಿ ಡಿ ಇದೆ. ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ ಆಯ್ತಲ್ವಾ. ಯಾಕೆ ಪ್ಯಾರಲಲ್ ಇದ್ರೆ ತಾನೇ ಆಲ್ಟರ್ನೇಟ್ ಆಂಗಲ್ಸ್ ಈಕ್ವಲ್ ಬರೋದು. ಸೊ ನಾವ್ ಅದನ್ನ ಏನ್ ಹೇಳ್ಬೋದು, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಹೇಳ್ಬೋದು. ಸೊ ಅದನ್ನ ಬರಿಬೇಕು, ಅದನ್ನ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಬರ್ತು ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ ಅಂತ ಬರೆಯೋಣ. ನೋಡಿ ಆಲ್ಸೋ they are alternate interior angles
ಫಾರ್ಮ್ಡ್ ಬೈ ದ ಟ್ರಾನ್ಸ್ವರ್ಸಲ್ AC. ನೋಡಿ, ಈ ಆಂಗಲ್ ಈಕ್ವಲ್ ಇದೆ ಅಂದ್ರೆ ಈ ಟೂ ಲೈನ್ಸ್ ನಾವು ಪ್ಯಾರಲ್ ಅಂತ ಹೇಳ್ತಾ ಇದ್ವಿ. ಇದ್ರಲ್ಲಿ ಟ್ರಾನ್ಸ್ವರ್ಸಲ್ ಯಾವ್ದಾಯ್ತು? AC ಆಯ್ತಲ್ವಾ? ಸೊ ಇಂಟೀರಿಯರ್ ಆಂಗಲ್ಸ್ ಫಾರ್ಮ್ಡ್ ಬೈ ಟ್ರಾನ್ಸ್ವರ್ಸಲ್ AC. ಅಲ್ವಾ? ABCDಗೆ ಟ್ರಾನ್ಸ್ವರ್ಸಲ್ AC ಇಂಟರ್ಸೆಕ್ಟ್ ಮಾಡಿದೆ. ಸೊ ನಮ್ಗೆ ಇಲ್ಲಿ ಟು ಇಂಟೀರಿಯರ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಈಕ್ವಲ್ ಬಂದಿದೆ. ಸೊ ನಾವೇನ್ ಹೇಳ್ಬೋದು? ದೇರ್ ಫೋರ್ AB ಈಸ್ ಪ್ಯಾರಲಲ್ ಟು CD. ಅಲ್ವಾ? ಇದನ್ನ ನಂಬರ್ 1 ಅಂತ ಇಟ್ಕೊಳ್ಳೋಣ. ಈಗ AB ಈಸ್ ಪ್ಯಾರಲಲ್ ಟು CD ಅಂತ ಪ್ರೂವ್ ಮಾಡಿದ್ವಿ. ಈಗ ನೋಡಿ, ಇದನ್ನು ಹೇಳ್ಬೋದಲ್ವಾ, AD ಈಸ್ ಪ್ಯಾರಲಲ್ ಟು BC. ಹೆಂಗೆ ಅಂತಂದ್ರೆ ನೋಡಿ, ಇವಾಗ ನಾವು ಈ ಆಂಗಲ್ ಹೆಂಗೆ ಈಕ್ವಲ್ ಅಂತ ಪ್ರೂವ್ ಮಾಡಿದ್ವೋ ಸೇಮ್ ಅದೇ ರೀತಿ ಈ ಆಂಗಲ್ ಕಾಣಿಸುತ್ತಾ? ಅದನ್ನು ನಾವು ಇದೇ ರೀತಿ ಪ್ರೂವ್ ಮಾಡ್ಬೋದು. ಆಂಗಲ್ ACB, ಇನ್ನೊಂದು ಆಂಗಲ್ CAD ಆರ್ DAC. ಇವು ಎರಡು ಕೂಡ ಆಲ್ಟರ್ನೇಟ್ ಆಂಗಲ್ಸ್ ಆಗ್ತವೆ. ಸೇಮ್ ಅದೇ ರೀತಿ ನಾವು ಪ್ರೂವ್ ಮಾಡ್ಬೋದು. ಸೊ ಅದಕ್ಕೆ ನಾವು ಮತ್ತೆ ಇನ್ನ ಸೇಮ್ ಬರೆಯೋದ್ರ ಬದಲು ಸಿಮಿಲರ್ಲಿ ಅಂತ ಬರೆಯೋಣ. ಸಿಮಿಲರ್ಲಿ ಏನಂತ ಬರೆಯೋಣ? BC ಈಸ್ ಪ್ಯಾರಲಲ್ ಟು AD. ರೀಸನ್ ಬರೆಯೋಣ. ಕನ್ಸಿಡರಿಂಗ್ ಯಾವ ಆಂಗಲ್? ಇಲ್ಲ, ಆಂಗಲ್ ACB and angle CAD. Okay, bracket close. ಇದನ್ನ ನಂಬರ್ 2 ಅಂತ ಇಡೋಣ. ನೋಡಿ, ಫ್ರಮ್ 1 and 2 ನೋಡಿ, AB is parallel to CD ಆಯ್ತು, AD is parallel to BC ಆಯ್ತು. ಅಂದ್ರೆ ಯಾವುದೇ ಕ್ವಾಡ್ರಿಲ್ಯಾಟರಲ್ ಅಲ್ಲಿ ಟೂ ಅಪೋಸಿಟ್ ಸೈಡ್ಸ್, ಟೂ ಪೇರ್ಸ್ ಆಫ್ ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ ಇದ್ರೆ ನಾವೇನಂತ ಹೇಳ್ಬೋದು? ಅದನ್ನ ಪ್ಯಾರಲೋಗ್ರಾಮ್ ಅಂತ ಹೇಳ್ಬೋದು. ಸೊ ಅದನ್ನೇ ಬರೆಯೋಣ. ಫ್ರಮ್ 1 and 2 ABCD ಈಸ್ ಪ್ಯಾರಲೋಗ್ರಾಮ್. ಪ್ಯಾರಲೋಗ್ರಾಮ್ ಅಂತ ಶೋ ಮಾಡಿದ್ವಿ. ಇನ್ನು ರೆಕ್ಟಾಂಗಲ್ ಅಂತ ತೋರಿಸಿಲ್ಲ, ಓನ್ಲಿ ಪ್ಯಾರಲೋಗ್ರಾಮ್ ಆಗಿದೆ. ಈಗ ನೋಡಿ, ಆಂಗಲ್ PAC ಹಂಗಾರು ತಗೋಬಹುದು, ಇಲ್ಲಿ ಕೆಳಗಿಂದ ಆದ್ರೂ ತಗೋಬಹುದು, ನಾವು ಮೇಲೆ ತಗೊಂತಾ ಇದ್ದೀವಿ. ನೋಡಿ, ಆಂಗಲ್ PAC ಅದೇ ರೀತಿ ಆಂಗಲ್ SAC ಏನಾಗತ್ತೆ ನೋಡಿ, ಈ ರೀತಿ ಇದೆ. ಇದು ಟ್ರಾನ್ಸ್ವರ್ಸಲ್ ಹೋಗಿದೆ, ಇಲ್ಲಿ P ಇದೆ, ಇಲ್ಲಿ A ಇದೆ, ಇಲ್ಲಿ C ಇದೆ, S ಇದೆ. ಆಂಗಲ್ PAC ಪ್ಲಸ್ ಆಂಗಲ್ SAC ಏನಾಗತ್ತೆ? ಲೀನಿಯರ್ ಪೇರ್ ಆಗುತ್ತಲ್ವಾ? ಅದು ಸಮ್ ಆಫ್ ಟೂ ಆಂಗಲ್ಸ್ ಎಷ್ಟಿರುತ್ತೆ? 180 ಇರುತ್ತೆ. ಸೊ ಅದನ್ನೇ ಬರೆಯೋಣ. ಆಂಗಲ್ PAC ಪ್ಲಸ್ ಆಂಗಲ್ SAC ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಯಾಕೆ? ಲೀನಿಯರ್ ಪೇರ್. ಆಯ್ತಾ? ಲೀನಿಯರ್ ಪೇರ್ ಅಂತ ಬರ್ಕೊಂಡ್ವಿ. ಈಗ ನೋಡಿ, ಇದು ಇಂಟರ್ಸೆಕ್ಟ್ ಆಗಿದೆ ಅಲ್ವಾ? ಇಲ್ಲಿ ಒಂದ್ ಲೈನು, ಇಲ್ಲಿ ಒಂದ್ ಲೈನು ಬೈಸೆಕ್ಟ್ ಆಗಿದೆ. ಸಾರಿ, ಇದು ಈ ಲೈನ್ಸ್ ಏನಾಗಿದ್ದಾವೆ? ಬೈಸೆಕ್ಟ್ ಆಗಿದ್ದಾವೆ. ಸೊ ಬೈಸೆಕ್ಟ್ ಆಗಿದ್ರೆ ಹಾಫ್ ಆಫ್ PAC ಇಸ್ ಈಕ್ವಲ್ಸ್ ಹಾಫ್ ಆಫ್ SAC ಅಂತ ಬರಿಬೋದಲ್ವಾ? ಸೊ ಅದನ್ನೇ ಬರೆಯೋಣ. ಹಾಫ್ ಆಫ್ ಆಂಗಲ್ PAC ಪ್ಲಸ್ ಹಾಫ್ ಆಫ್ ಆಂಗಲ್ SAC ಇಸ್ ಈಕ್ವಲ್ಸ್ ಟು ಹಾಫ್ ಆಫ್ ಯಾಕೆ ಹಾಕೊಂಡಿವಿ ಅಂತಂದ್ರೆ ಹೇಳ್ತೀವಿ. ಇಲ್ಲಿನೂ ಹಾಫ್ ಹಾಕೋಬೇಕು, ಇಲ್ಲಿ ಹಾಫ್ ಹಾಕೊಂಡಿದ್ವಲ್ಲ, ಇಲ್ಲಿನೂ ಹಾಫ್ ಹಾಕೋಬೇಕು.
ಇಲ್ಲಿ 180/2 ಅಂತಂದ್ರೆ ಎಷ್ಟು ಬರುತ್ತೆ? 90 ಆಯ್ತಲ್ವಾ. ಈಗ ಹಾಫ್ ಪಿ ಎ ಸಿ ಅಂತಂದ್ರೆ ಇಲ್ಲಿ ಬೈಸೆಕ್ಟ್ ಆಗಿದೆ. ಹಾಫ್ ಪಿ ಎ ಸಿ ಅಂದ್ರೆ ಇದು ಈಕ್ವಲ್ ಇದೆ. ನಾವು ಆಂಗಲ್ ಪಿ ಎ ಬಿ ಆದ್ರೂ ತಗೋಬಹುದು, ಇಲ್ಲಿ ಆಂಗಲ್ ಬಿ ಎ ಸಿ ಆದ್ರೂ ತಗೋಬಹುದು. ನಾವು ಆಂಗಲ್ ಬಿ ಎ ಸಿ ತಗೊಳ್ತೀವಿ. ಯಾಕೆ? ನಮ್ಗೆ ಇದು ಕ್ವಾಡ್ರಿಲ್ಯಾಟ್ರಲ್ ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡಿದ್ವಿ. ಈಗ ನಾವು ಅದನ್ನ ರೆಕ್ಟಾಂಗಲ್ ಅಂತ ಪ್ರೂವ್ ಮಾಡ್ಬೇಕು. ಸೊ ಅದನ್ನೇ ತಗೊಳ್ತೀವಿ, ಆಂಗಲ್ ಬಿ ಎ ಸಿ. ಹಾಫ್ ಪಿ ಎ ಸಿ ನ ನಾನು ಬಿ ಎ ಸಿ ಅಂತ ತಗೊಂಡಿದ್ದೀನಿ. ಅದೇ ರೀತಿ ಎಸ್ ಎ ಸಿ, ಹಾಫ್ ಎಸ್ ಎ ಸಿ ನ ನಾವು ಎಸ್ ಎ ಡಿ ಪ್ಲಸ್ ಡಿ ಎ ಸಿ ಎರಡು ಸೇರಿ ಎಸ್ ಎ ಸಿ ಆಗಿದೆ. ಸೊ ಎರಡು ಈಕ್ವಲ್ ಇರೋದ್ ಕಾರಣ ನಾನು ಆಂಗಲ್ ಸಿ ಎ ಡಿ ತಗೊಳ್ತೀನಿ. ಓಕೆ, ಪ್ಲಸ್ ಆಂಗಲ್ ಸಿ ಎ ಡಿ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಬಂತು. ಈಗ ನೋಡಿ, ಆಂಗಲ್ ಬಿ ಎ ಸಿ ಪ್ಲಸ್ ಆಂಗಲ್ ಸಿ ಎ ಡಿ ಅಂದ್ರೆ ನೋಡಿ, ಈ ಆಂಗಲ್ ಪ್ಲಸ್ ಈ ಆಂಗಲ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಟೋಟಲ್ ಈ ರೆಕ್ಟಾಂಗಲ್ದು ಫುಲ್ ಆಂಗಲ್ ಬಂತಲ್ವಾ? ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಅಂತ. ಬಿ ಎ ಸಿ ಪ್ಲಸ್ ಸಿ ಎ ಡಿ ಅಂದ್ರೆ ಒನ್ ಆಂಗಲ್ ನಮ್ಗೆ 90 ಡಿಗ್ರಿ ಅಂತ ಬಂತು. ಸೊ ನಾವೇನಂತ ಬರೀಬಹುದು? ಆಂಗಲ್ ಬಿ ಎ ಡಿ ಅಂತ ಟೋಟಲ್ ಬರೀಬಹುದು. ಇಲ್ಲೇ ಬರಿತೀನಿ ಬೇಕಾದ್ರೆ ನೋಡಿ. therefore ಆಂಗಲ್ ಬಿ ಎ ಡಿ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಇವೆರಡು ಆಂಗಲ್ ಸೇರಿದ್ರೆ ಆಂಗಲ್ ಬಿ ಎ ಡಿ ಆಯ್ತು, 90 ಡಿಗ್ರಿ ಆಯ್ತು. ಈಗ ನಮ್ಗೆ ರೆಕ್ಟಾಂಗಲ್ ಡೆಫಿನಿಷನ್ ಏನು? ಒನ್ ಆಂಗಲ್ 90 ಡಿಗ್ರಿ ಇದ್ರೇನು ಅದನ್ನ ನಾವು ರೆಕ್ಟಾಂಗಲ್ ಅಂತ ಕರೀತಾರೆ. ಸೊ ಅದನ್ನ ಬರಿಬಹುದು ನಾವು. ಇಲ್ಲಿ ಬರೆಯೋಣ. therefore ಎ ಬಿ ಸಿ ಡಿ ಈಸ್ ಎ parallelogram in which one angle is 90 degree. ಒನ್ ಆಂಗಲ್ 90 ಡಿಗ್ರಿ ಇದ್ರೆ ಯಾವುದೇ ಪ್ಯಾರಲೋಗ್ರಾಮ್ ಅಲ್ಲಿ ನಾವು ಅದನ್ನ ರೆಕ್ಟಾಂಗಲ್ ಅಂತ ಕರಿತೀವಿ. therefore ಎ ಬಿ ಸಿ ಡಿ ಈಸ್ ಎ ರೆಕ್ಟಾಂಗಲ್. ಇದನ್ನೆಲ್ವಾ ಅವ್ರು ಶೋ ಮಾಡಕ್ ಹೇಳಿದ್ದು, ರೆಕ್ಟಾಂಗಲ್ ಅಂತ ಶೋ ಮಾಡಿ ಅಂತ. ಸೊ ಅದನ್ನೇ ಶೋ ಮಾಡಿದ್ವಿ. ಓಕೆ, ಈಗ ನೆಕ್ಸ್ಟ್ ಒನ್.